ಮನೆ ಅಂತೂ ಚಲೋ ಐತೆ ಸುಮ್ಮನೆ. ಇಲ್ಲಿ ಮಠ ಪೂರ ಕಲ್ಲ ಅದಾವು, ಅದ್ರ ಮ್ಯಾಗ ಅಷ್ಟು ಪೇಂಟಿಂಗ್ ಗಿಂಟಿಂಗ್ ಐತಿ. ತಮನ್ನ ಸೋನು ಓದಕ್ಕೆ ಹೋಗ್ಯಾರ, ಇನ್ನೂ ಬಂದಿಲ್ಲ ಅವ್ರಿ. ಪಟ್ ಪಟ್ ಹೋಗೋಣ. ಇವರೆಲ್ಲ ಬಿಟ್ಟದಾರಲ್ಲ ಇದಂತೇನೆ. ಚಲೋ ಐತಲ್ಲ. ಹಾಲ್ ಇದು, ಬೆಡ್ರೂಮ್, ಕಿಚನ್. ಭಾಳ ಧೂಳಾಗೈತಿದೆ, ಧೂಳು ಭಾಳ ಆಗೈತಿ. ಆಮ್ಯಾಗ ರೂಢಿ ಹಾಕೈತಲ್ಲ. ಎಷ್ಟು ಸಾಮಾನುಗಳು ಹೆಚ್ಚಿಗೆ ಏನಾರ ಸಾಮಾನು ಇದ್ರು ಅಲ್ಲಿ ಹೋಗ್ಬೇಕಲ್ಲ. ಇದು ಹಿಂಗೆ ಯಾಕೆ ಮಾಡ್ತಾರೆ ಇಲ್ಲಿ ಸೈಡ್? ಇವೇ ನೀವು ಮತ್ತು ಕೆಬ್ರ ಇದು ಅಲ್ಲ ರ್ಯಾಂಕ್. ಹ್ಞೂ ಹಾಂ ಸ್ಲ್ಯಾಪ್. ಹೌದಾ, ಅವ್ರು ಅನ್ನ ಮಾಡ್ರಲ್ಲ ಅವ್ರು. ಅಂದ್ರೆ ಹಿಂಗಾದ್ರೆ ತಂಪಿರುತ್ತಲ್ಲ ಮನೆ. ಹಾಂ, ಲೈಫ್ ಇರ್ತೈತಿ, ತಂಪು ಇರ್ತೈತಿ. ಅಡ್ಡಿ ಇಲ್ಲ ಇದೆ. ಮತ್ತೆ ಇಲ್ಲಿ ಮ್ಯಾಗೆಲ್ಲ ಸ್ಪೇಸ್ ಐತೆ ಇಷ್ಟಿದೆ. ಯಾಕೆ ಮ್ಯಾಗ ಬಾಯಲ್ಲಿ ಅಷ್ಟ ಇಲ್ಲ, ಭಾಳ ಐತಿ. ಯಾಕೆ ಸುಸ್ತಾದೆ ನಿಮಗೆ? ಇಲ್ಲಿಂದ್ರ ಬಾಯಲ್ಲಿ ಅರ್ಧಕ್ಕರ್ಧ ಹಡಗಲಿ ನೋಡ್ತಿಲ್ಲಿಂದ್ರ ನೀನು ಮಾಡಂಗೈತಿ. ಹ್ಞೂ ಇದು ಹಿಂಗೈತಿ. ಹ್ಞೂ ಯಾವ ಸಿಂಟೆಕ್ಸ್ ಅದಾವ. ಚಲೋ ಐತಿ. ಬ್ಯಾಸಿಗಾಲದಾಗ ಈ ಕಾಲದಾಗತ್ತಲ್ಲ ಮಕ್ಕಳು ಹಾಕೊಳಕ್ಕೆ ಅದು ಮಸ್ತ್ ಐತಿ ಇದು. ಹ್ಞೂ ಅದಕ್ಕೆಲ್ಲ ಚಲೋ ಐತಿ. ಇಲ್ಲಿಂತ ಅರ್ಧಕ್ಕರ್ಧ ಹಡಗಲಿ ಕಾಣ್ತದಲ್ಲ, ಅಲ್ಲೆಲ್ಲ ಮಾರ್ಕೆಟ್ ಆಗೋದೆ ಕಾದ ಟಾಕಿ. ಇಲ್ಲೊಂದು ಗುಡಿ ಐತಿ, ಇಲ್ಲೊಂದು ಗುಡಿ ಐತಿ. ಹಿಂಗೆ ದಾರಿ ಅದಲ್ಲ, ಆ ದಾರಿ ಅಲ್ಲ ಬರೀ ಅದು. ಹಾಂ, ಎಂಟ್ರೆನ್ಸ್ ಅದ, ಎಂಟ್ರೆನ್ಸ್ ಇದು ಗುಡಿ ಅದಲ್ಲ. ಅದ ನಿಮ್ಮ ಮಾಮೂರು ಮನೆ ಅಲ್ಲಿ ಕಾಣ್ತಾವಲ್ಲ 2 ಸಿಂಟೆಕ್ಸ್. ಇಂಥ ಹೆಂಗೆ ಗೊತ್ತಾನೆ, ಟೋಟಲಿ ಅರ್ಧಕ್ಕರ್ಧ ಹಡಗಲಿ ಇಂಥ ಕಾಣ್ತದೆ ನೋಡು. ಅಲ್ಲಿ ಮಸೂತಿ ಮಿನಾರ್ ಕಾಣ್ತಾವು. ಅದ ಗುಡಿ ಅದಲ್ಲ ಅದೇ. ಹೌದು, ಇದೇ ಗುಡಿ ನೋಡೋದು. ರಾಮದೇವ್ ಗುಡಿ ಅಂತಾರ ಅದಕ್ಕೆ. ಅದ ಗುಡಿ ಕಳ್ಸ ಅದು ಕಾಣದಲ್ಲಿ ಅಂತ. ಏನಿರಲೇ ಇದೆ ನೋಡು, ಎತ್ತರ ಭಾಳ ಆಕೈತಿ.
ಇದಿರ್ಲಿ ರೀ ಸದ್ಯ ಈಗ ಹ್ಞೂ ಹಂಗೇನು ಖಾಲಿ ಮನೆ ಯಾವ ಅಲ್ಲಿ ಹೇಳೈತೆ ಈಗ ಅಲ್ಲಿ ಯಾವ ಮತ್ತೆ ಕಳದ ಮನೆ ನೋಡ್ತೀವಿ ಅಂತ ಹೇಳಿ ಇದು ಮಾತ್ರ ಈಗ ಖಾಲಿ ಐತಿ ಅಂದ್ರೆ ನಮ್ಮ ಓಣ್ಯಾಗ ಐತಿ ಓನ್ಯಾಗ ಬಿಡ ಆಮ್ಯಾಗ ಅಲ್ಲೇ ಇನ್ನೊಂದು ಮನೆ ಐತಿ ಅದ್ರ ಇದು ಸ್ಟ್ಯಾಪಿಂದ ಐತಿ ಅದು ಸಿಟ್ಟಿಂದ ಐತಿ ಅಲ್ಲಿ ಹೋಗೋಣ ಅದನ್ನು ನೋಡೋಣ ಅದನ್ನ ನೋಡಿದ್ದೈತಿ ಬಿಡು ಯಾವ್ದು ನಾನು ಅವ್ರ ಬಾಡಿಗೆದಾಗ ನೋಡಿದ್ದೆ ಒಳಗೆ ಹೋಗಿ ಹ್ಞೂ ದೊಡ್ಡಳಕ್ಕಾಗಿಲ್ಲ ಅಲ್ಲಿ ಕತ್ಲಾಗತ್ತನ ಅದು ಪೂರ ಪೂರ ಏಕ ಹೌದಾ ಮನೆ ಅಂತೂ ಚಲೋ ಐತೆ ಸುಮ್ಮನೆ ಇಲ್ಲಿ ಮಠ ಪೂರ ಕಲ್ಲ ಅದಾವು ಅದ್ರ ಮ್ಯಾಗ ಅಷ್ಟು ಪೇಂಟಿಂಗ್ ಗಿಂಟಿಂಗ್ ಐತಿ ಏನು ಟೆನ್ಷನ್ ಇಲ್ಲ ನಮಗೆ ಅಷ್ಟು ಬೇಕು 4 ಮಂದಿಗೆ ಸಾಕು ಕಿಚನ್ ಐತೆ ಸಿಂಕ್ ಐತಿ ಹ್ಞೂ ಗ್ಯಾಸ್ ಕಟ್ಟೆ ಐತೆ ಸಾಕಷ್ಟ ಬಟ್ ಇದ್ರ ಮ್ಯಾಪ್ ಹೋಗ್ಬೋದು ಇಲ್ಲಾಂದ್ರೆ ಇಲ್ಲಿ ಒಳಗೆ ಬರ್ಬೋದು ಅದು ಧೂಳ ಬಾಗ್ಬಿಟ್ಟೈತಿ ಹೊಸ ಮನೆ ಅದ ಕ್ಲೀನ್ ಮಾಡಿದ್ರೆ ಆಗ್ತದೆ ಅದೆಲ್ಲ ನಡಿ ಹೋಗೋಣ ಇವತ್ತು ನೋಡ್ರಿಪ್ಪ ಸ್ಪೆಷಲ್ ನಮ್ಮ ಮನೆಯೊಳಗೆ ಮಾಮು ಮೀನು ತೊಗೊಂಬಂದಿದ್ರಿ ಇವತ್ತು ಮಸ್ತ್ ಮೀನು ಬಾಳಿ ಮೀನು ಇವು ಹಾಗಾಗಿ ಮಾಮಿ ಸಾರು ಮಾಡ್ಯಾರ ಈಗ ಫ್ರೈ ಮಾಡಕ್ಕೆ ರೆಡಿ ಮಾಡ್ಕೊಳಕತ್ತಾರ ಎಲ್ಲರೂ ಹಾಂ ಖಾರ ಹಾಕಿ ಖಾರ ಭಾಳ ಹಾಕಿ ಭಾಳ ಇಲ್ಲದಲ್ಲ ಅದು ಖಾರ ಹಾಕಿನ ಹಾಕಿ ಎಷ್ಟು ಖಾರ ಆಗ್ತದೆ ಅಷ್ಟು ರುಚಿ ಆಕತ್ತದ ಆಮೇಲೆ ಮಸ್ತ್ ಸಪ್ ಅನಿಸ್ಬಿಡ್ತದೆ ನೋಡಿ ಉಪ್ಪು ಹಾಕಿ ನೋಡಿ ಸಣ್ಣ ಉಪ್ಪು ಆಮೇಲೆ ಹುಂಚಿ ಹುಳಿ ನೆನೆಟ್ಟಿದ್ದೈತೆ ಸಾರು ಹಾಕಿದ್ದು ಇದೀಗ ನಾವು ತಿಂದು ಉಳಿದತ್ತಲ್ಲ ಬೆಳಗ್ಗೆ ಊಟ ಮಾಡೋ ಮುಂದೆ ಮತ್ತೆ ಇವಳ ಬಿಸಿ ಮಾಡ್ಕೊಂಡ್ರೂ ಮಸ್ತ್ ಕಡಕ್ ಹಾಕೋ ಮತ್ತೆ ಇದು ಯಾವ ಮೀನ ನನಗಂತೂ ಗೊತ್ತಾಗಿಲ್ಲ ಬಾಳಿ ಮೀನು ಅಲ್ಲ ಬಾಳಿ ಮೀನಾನ ಅದ್ರ ಫೇಸ್ ನೋಡಿದ್ರೆ ಗೊತ್ತಾಕೈತಲ್ಲ ಅದು ಅದು ದಾದಿಮ ತೊಗೊಂಬರ್ತಾರ ನೋಡು ಅದಕ್ಕೆ ನಾವು ಚುಡಿ ಮೀನು ಅಂತೀವಿ ಇದು ಬಾಳಿ ಮೀನ ಹೌದೇನ ಅವೆರಡು ಬಂದಲ್ಲೇನ ಇದು ಬಾಳಿ ಮೀನ ಅದು ಚುಡಿ ಮೀನ ಇದು ಹೆಂಗೆ ಇರ್ತದೆ ಗೊತ್ತೇನ್ಸನೆ ಸೇಮ್ ಬೆಣ್ಣೆ ತಿನ್ನಂಗೆ ಹಾಕತ್ತೀವಿ ಸ್ವಲ್ಪ ಮಂದ ಮಾಡಿ ಹಾಕ ಭಾಳ ನೀರು ಹಾಕ್ಬೇಡ ಮತ್ತು ಮಸಾಲೆ ಹತ್ತಂಗಿಲ್ಲ ಹಿಂಗೆ ಬೇಕು ಮನೆ ಇದ್ರೆ ಒಂದು ಕಿಟಕಿ ಇರಬಾರ್ದು ಏನು ಇರಬಾರ್ದು ಹಿಂಗೆ ಘಾಟ್ ಇರ್ಬೇಕು ಇಲ್ಲಿ ಹೆಂಗೈತಿ ಆಜು ಬಾಜು ಖುಲ್ಲ ಇರ್ಬೇಕು ಹಿಂಗಾಗಿ ಮನೆಗೆ ಕಾಂಪೌಂಡ್ ಇರ್ಬೇಕು ಅಂದ್ರೆ ನಡಕ್ಕೆ ಗ್ಯಾಪ್ ಇರ್ತೈತಿ ಗಾಳಿ ಬರ್ತೈತಿ ಈ ಮನೆಗೆ ನೋಡ್ರಿ ಒಂದು ಕಿಟಕಿ ಎಲ್ಲ ಏನಿಲ್ಲ ಅದ್ರಾಗ ಮೆನದ ಘಾಟದ್ದು ಭಯಂಕರ ಘಾಟೆ ನಿಮ್ಮ ಅಮ್ಮವ್ರು ಬಂದ್ರೆ ಗಾಡಿ ಇನ್ನು ಮಟ್ಟ ಪಂಚರ್ ಆಗಲ್ಲ ಇದನ್ನ ಗಣ್ಯರ ಮನಿ ಇದ್ರಾಗ ಎಷ್ಟದಾವ 2 ಅದಾನ ಚಲೋ ಐತಲ್ಲ ಮನಿ ಬೆಡ್ರೂಮ್ ಕಿಚನ್ ಅದು ಹಿಂಬೈತಿ ಹೆಂಗಿರ್ಬೇಕು ಹಿಂಬಿರ್ಬೇಕು ಬೆಡ್ರೂಮ್ ಇದೆ ಸಿಂಗಲ್ ಬೆಡ್ರೂಮ್ ಕಿಚನ್ ಬೆಡ್ರೂಮ್ ಆಮ್ಯಾಗಿದು ಪ್ಯಾಸೇಜ್ ಮಿನಿಮಮ್ ಇಷ್ಟು ಬೇಕು ಅಂದ್ರೆ ಏನಾಗೈತಿ ಹೇಳಕ್ಕೆ ಕುಂದ್ರಾಕ ಯಾರ ಬಂದ್ರೆ ಅಂತ ಹೇಳಿದ್ರೆ ಚಲೋ ಅನಿಸ್ತೈತಿ ಸಣ್ಣ ಇರ್ತಾವಲ್ಲ ಸರಿ ಅನ್ಸಂಗಿಲ್ಲ ಅಂದ್ರೆ ಹೆಂಗೈತಿ ಅದು ಸಿಂಗಲ್ ಬೆಡ್ರೂಮ್ ಮನೆ ಅಂತಿದ್ರು
ಚಲೋ ದೊಡ್ಡದೈತಿ ಇದು, ಅಡ್ಡಿ ಇಲ್ಲ. ಮತ್ತೆ ಈಗ ಚಾರ್ಜ್ ನೋಡ್ಕೋಬೇಕಲ್ಲ ಎಲ್ಲ. ಈಗ ಒಂದಂತೂ ಮನೆ ನೋಡಿದ್ವಿ, ಹಂಗೆ ಸೇಮ್ ಮನೆ ಇದತ್ತಿಗೆ ಅದೊಂದು ಮನೆ ರೀ, ಇದೊಂದು ಮನೆ. ಇಲ್ಲಿ ಬಟ್ಟೆ ತೆಗಿಯಕ, ಹ್ಞೂ ಇಲ್ಲಿ ಬಟ್ಟೆ ತೆಗಿಯಕ, ಬಾಂಡೆ ತೆಗಿಯಕ. ಆಮ್ಯಾಗ ಮುಂದೆ ಸ್ಪೇಸು ಐತಿ ಇಲ್ಲಿ ಕುಂದ್ರಾಗ ಜಾಗ. ಇಲ್ಲಿ ಭಾಳ ಆಗ್ಯಾವ ಮನೆ ಈಗ, ದೊಡ್ಡ ಸ್ಲ್ಯಾಪ್. ಗನಿ ಈ ಜಾಗ ಎಷ್ಟೈತಿದೆ? 30-40 ಏನೋ ಇದು? 30-40 ಒಳಗೆ ಐತಲ್ಲ, 2 ಮನೆ ಸಮಾನ ಮಸ್ತ್ ಕುಂದಿರ್ತಾವ ಬಿಡ. ಯಾವ ಶಾಲೆ ಅದ? ಶಾಲೆ ಅಂದ್ರೆ ಕಾಲೇಜ್ ಅದ? ಆಮೇಲೆ ಈ ಕಡೆ ಎಲ್ಲ ಪ್ಲಾಟ್ ಆಗತ್ತ ಮತ್ತೀಗ. ಗನಿ ಹೆಂಗದ ಪ್ಲಾಟ್ ಇಲ್ಲಿ? 25-30 ಏನು 20-30 ಅದ? 25 ಲಕ್ಷ 30 ಲಕ್ಷ ಅಲ್ಲ 23 ಸೈಟ್ 30-40 ಅದನ? ಮತ್ತು 50-60 ಜಾಸ್ತಿ. 25 ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ, ಹೌದಲ್ಲ? ಒಂದು ಮನೆ ಕಟ್ಕೊಂಡು ಒಂದು ಮನೆ ಆರಾಮ್ ಬಾಡಿ ಕೊಡ್ಬೋದು. ಆದರೆ ಹೆಂಗದು ಗೊತ್ತಾನೆ, ಜಾಗ ತೊಗೊಂಡು ಮನೆ ಕಟ್ಟಿಸ್ಬೇಕಂತ ಹೇಳಿದ್ರೆ ಕನಸಿನ ಮಾತು ಅಂದ್ರೇನು ಆಗೋದಿಲ್ಲ ಅಂತಲ್ಲ, ಆಕೈತಿ, ಸ್ವಲ್ಪ ಲೇಟ್ ಆಕೈತಿ. ಅದೊಂದು ಮೇನ್ ರೋಡ್ ಕಾಣೋದಿಗೆ, ಅದು ಕಾಣೋದ ಮೇನ್ ರೋಡಿಗೆ. ಇದು ಹೋಗಿ ಬಂದ್ ಮಾಡ್ಬೇಕಂತ ಮಾಡಿದ್ದು ಅಂದರೆ ಒಲಿ ಹಚ್ಚೋದು ಬೇಡ ಅಂತ. ಈಗಂತೂ ಯಾರು ಒಲಿ ಹಚ್ಚಂಗಿಲ್ಲ, ಆದರೂ ಮನೆಯೊಳಗೆ ಒಂದು ಒಲಿ ಇರ್ಬೇಕು, ಚಲೋ. ಈಗ ಹೆಂಗೆ ಬಂದಾಗತ್ತ ಹೊಸ ಮನೆಗೆ ಸ್ಲ್ಯಾಪ್ ಅಂತೂ ಹೊಡಿಬೇಕಾಗ್ಬೇಡ. ಹೆಂಗಾದ್ರು ನಾವು ಇದು ಗೊತ್ತಿಲ್ಲ ಚುಮ್ನಿ ಅಂತ ಹೇಳೋದು, ಚುಮ್ನಿ ಕುಂದಿಸಿದ್ರು ಸ್ಲ್ಯಾಪ್ ಇದು ಮಾಡಬೇಕು, ಪೈಪ್ ಹೋಗಕ್ಕೆ. ಮತ್ತು ಮನೆ ನಮ್ಮ ಚಾಚಾರ ಕುಂದಿರ್ತಾರಲ್ಲ ಮನ್ಯಾಗ, ಮತ್ತು ಅದನ್ನು ಫಸ್ಟಿಗೆ ಎತ್ತು ಬಿಡ, ಅದ್ರಾಗ ಕುಂದಿರ್ತಾರ. 2 ಸಿಂಟ್ಯಾಕ್ಸ್ ಅದಾವೆ ಇಲ್ಲಿ, ಒಂದು ಮನೆಗೊಂದು ಒಂದು ಮನೆಗೊಂದು. ಹಂಗಿದ್ರ ಮ್ಯಾಗ ಈಗ ಮತ್ತೊಂದು ಮನೆ ಕಟ್ಟಿಸ್ಬೋದು. ಅದು ಮಸ್ತ್ ಐತೆ ದೊಡ್ಡ ಐತೆ. ಹೌದು, ನಾವು ಇಲ್ಲಿ ಡಬಲ್ ಬೆಡ್ರೂಮ್ ಕಟ್ಸೋದಕ್ಕಿಂತ ಸಿಂಗಲ್ ಬೆಡ್ರೂಮ್ ಕಟ್ಟಿಸ್ಬೇಕು. ಹಿಂಗೆ ದೊಡ್ಡ ಇರ್ಬೇಕು ಮನೆ, ರೂಮ್ ಅದು ದೊಡ್ಡ ಇರ್ಬೇಕು, ಹಿಂಗೆ ಅಂದ್ರೆ ಚಲೋ ಅನಿಸ್ತೈತಿ. ಅವು ಹೆಂಗೆ ಬೆಡ್ರೂಮ್, ಒಂದು ಹಾಲು, ಒಂದು ಕಿಚನ್ ಅಂದ್ರೆ ಹಾಲು ಸಣ್ಣದಾಕತ್ತೆ, ಕಿಚನ್ ಸಣ್ಣದಾಕತ್ತೆ, ಬೆಡ್ರೂಮ್ ಸಣ್ಣ ಹಾಕವು. ಹೌದು, ಮತ್ತು ಅಂದ್ರೆ ಹೆಂಗೆ ಅದ ಹೆಸರಿಗೆ ಅಷ್ಟ ಅದ ಡಬಲ್ ಬೆಡ್ರೂಮ್ ಅನ್ನೋದು. ಸಣ್ಣ ತೊಂದು ಏನು ಮಾಡ್ತೀವಿ, ದೊಡ್ಡ ಇರ್ಬೇಕು. ಅವಾಗ ಇದ್ದಿದ್ದಿಲ್ಲ ನೋಡು, ಅವಾಗ ಇಲ್ಲ, ಅವಾಗ ಭಾಳ ಕಡಿಮೆ ಮನೆ. ಇದನ್ನ ಅವಾಗ ಇದನ್ನ ಏನು ಮಾಡಕತ್ತಿದ್ದು ಹೇಳ್ರಿ, ಇನ್ನೂ ಸ್ಕೆಚ್ ಹಾಕಕತ್ತಿದ್ರಿ ಈ ಮನಿದ, ಈ ಮನೆ ಕಟ್ಟ ಮುಂದೆ. ಈ ಮನಿದ ಈ ಸ್ಕೂಲು ಅವಾಗ ಕಾಲೇಜ್ ಇದ್ದಿದ್ದಿಲ್ಲ, ಸ್ಕೂಲ್ ಅಂದ ಇತ್ತು. ಯಾವ ಮನೆ ಇದ್ದಿದ್ದಿಲ್ಲ, ಇದು ಇದ್ದಿದ್ದಿಲ್ಲ, ಯಾವ ಇದ್ದಿದ್ದಿಲ್ಲ. ಇಲ್ಲಿ ಐತಲ್ಲ ಸುತ್ತಮುತ್ತ ಇದು ಪೂರ ಲಾಸ್ಟ್ ಇದು. ಅವಾಗ ಫುಲ್ ಲಾಸ್ಟ್ ಇತ್ತು ಇದು. ಇವಾಗ ಇದ ನಡಕ್ ಆಗ್ಬಿಟ್ಟೈತಿ. ಈಗ ನೋಡಿ ಹೇಗಾಯ್ತು ಇಂಪ್ರೂವ್ಮೆಂಟ್. ಆ ಕಡೆ ಎಲ್ಲ ಮನೆ ಸಖತ್ತಾಗ್ಯಾವ. ಸುತ್ತಮುತ್ತ ಯಾವ ಇದ್ದಿದ್ದೇ ಇಲ್ಲ, ಈ ಫುಲ್ ಎಲ್ಲ ಸೈಡ್. ಆಮ್ಯಾಗ ಸೈಲೆಂಟ್ ಐತಿದಲ್ಲ, ಹೋಗೋಣ. ಬಿಡು ಸಾಕು ಬಿಡು, ಅದು ಸೈಡ್ನಾಗ ಇಟ್ಬಿಡು. ಕ್ಯಾವನ ಬಿಡು ಸಾಕು. ಇವಾಗ ನಾನಂತರ ರೆಡಿ ಆದೆ, ನಮ್ಮ ಮನೆಯವ್ರು ರೆಡಿ ಆಗ್ಯಾರ, ಸಾನಿಯಾ ತಮ್ಮನ ರೆಡಿ ಆಗತ್ತಾರ. ಈಗ ನಾವು ಊರಿಗೆ ಹೊಂಟಿದ್ವಿ ರೀ. ಆಮೇಲೆ ಇಲ್ಲೊಂದು ಫಂಕ್ಷನ್ ಐತಿ, ನಿನ್ನೆ ನಮ್ಮ ಅಮ್ಮವ್ರು ಹೇಳಿದ್ರು, ಅವರು ನಮ್ಮ ರಿಲೇಷನ್ ಆಗಬೇಕು, ಅವ್ರ ಮಗಂದು ಖತ್ನಾದ ದಾವತ್ ಐತಿ. ಬಂದೀವ, ಅದನ್ನೊಂದು ಮುಗಿಸ್ಕೊಂಡು ಹೋಗ್ಬಿಡ್ರಿ, ನಾಳೆ ಮಧ್ಯಾಹ್ನಗೆ ಇಟ್ಟಿವಿ, ಊಟ ಮಾಡ್ಕೊಂಡು ಹೋಗ್ಬಿಡ್ರಿ ನೀವು ಅಂತಂದೇಳಿ ಇದನ್ನು ಮಾಡಿದ್ರು. ಸೊ ಹಾಗಾಗಿ ಈಗ ನಮ್ಮ ಎಲ್ಲರಲ್ಲಿ ದಾವತ್ತಿಗೆ ಹೋಗಿ ಅಟೆಂಡ್ ಆಗಿ ಆಮೇಲೆ ಊರಿಗೆ ಹೋಗೋಣ. ನಮ್ದಂತ್ರಿ ಇವಾಗ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡೇ ಇಟ್ಟೀನಿ ರೀ, ಬೆಳಗ್ಗೆನೇ ಎಲ್ಲ ಪ್ಯಾಕ್ ಮಾಡೀನಿ. ಆಮೇಲೆ ಇವಾಗ ಸ್ನಾನ ಮಾಡಿದ್ದು, ಮಾಮಿ ಎಲ್ಲ ಬಟ್ಟೆ ಒಗೆದು ಹಾಕ್ಯಾರ, ಒಂದಿಷ್ಟು ಒಣಗಿದ್ವು ಅಂತ ಹೇಳಿದ್ರೆ ಅವನ್ನ ಇಟ್ಕೋಬೇಕು. ಮತ್ತು ಬಳಕತ್ತು ಮೆಣಸಿನ್ಕಾಯಿ ಅವು ಸ್ವಲ್ಪ ಒಣಗ್ಯಾವು, ಅಲ್ಲಿ ಹೋಗಿ ಒಣ ಹಾಕ್ತೀನಿ ತಗೊಮ್ಮ ಊರಾಗ ಅಂತಂದು ಹೇಳಿದೆ. ಮತ್ತು ಈಗ ಅವನೊಂದು ಸ್ವಲ್ಪ ಹಾಕೋಬೇಕು, ಎಲ್ಲ ಹಾಕ್ಕೊಂಡು ಹೋಗೋಣ ಇವತ್ತು.
ನೀರು ಬಂದಿದ್ವಲ್ಲ ಹಾಗಾಗಿ ಇವನ್ನ ಒಳಗೆ ಹಾಕಿದ್ರಿ ಮಾಮ. ಆಗಲೇ ಎಷ್ಟು ಒಣಗಿಬಿಟ್ಟ ನೋಡ್ರಿ 3 ದಿನ. ನಿನ್ನ ಸ್ವಲ್ಪ ಬಿಸಿಲಿತ್ತ ಅಂದ್ರೆ ಇವತ್ತೆಲ್ಲ ಒಣಗಿಬಿಡ್ತಿದ್ವು ಚೊಕ್ಕ. ನೀನು ಬಿಸಿಲೇ ಇದ್ದಿತ್ತಿಲ್ಲ, ಮಳೆ ಮಾಡೋದಂಗಾಗಿತ್ತು. ಇವತ್ತು ಬೆಳಗ್ಗೆನ ಹಾಕಿದ್ರೆ ಎಷ್ಟು ಒಣಗ್ಯಾವ. ನಾಳೆ ನಾಡ್ದೆ ನಮ್ಮೂರಾಗ ಒಣಗಿಸ್ಬಿಟ್ವಿ ಅಂತ ಹೇಳಿದ್ರೆ ಚೊಕ್ಕ ಬಿಡ್ತಾವೆ ನೋಡ್ರಿ. ಎಷ್ಟಾಗ್ಯಾವ ನೋಡ್ರಿ, 10 kg ಮೆಣಸಿನ್ಕಾಯಿ. ಆಮೇಲೆ ಇಲ್ಲಿ ಬೆಳ್ಳುಳ್ಳಿನ ಕ್ಲೀನಾಗಿ ತೊಗೊಂಬಂದು ಮಾಮು ಅದನ್ನೆಲ್ಲ ಚಪ್ಪರಿಸಿ ಇಟ್ಟಾರ. ಇವನ್ನ ಹಾಕೋಬೇಕು ಇನ್ನು. ಅಲ್ಲೇನು ಮ್ಯಾಲೆ ಹಾಕ್ಯಾರಲ್ಲ ಶಾಮಿಯಾನ, ಈಗ ಅಲ್ಲೇ ಹೋಗ್ಬೇಕು ನೋಡ್ರಿ ನಾವು ದಾವತ್ತಿಗೆ. ದೀದಿ ರೆಡಿ ಆದ್ಲ? ನೀ ರೆಡಿ ಆದೆ? ಇಲ್ಲ ಇದು ಇಲ್ಲೇ ಬಿಟ್ಟಿದ್ವಿ ನಾವು ಹೋಸರ ಬಂದಾಗ ಅಂಗಿನ. ಇದನ್ನು ಹಾಕೊಂಡ್ಲಕ್ಕೆ ನನಗಿದ ಮೆತ್ತಗೈತವ ಮಮ್ಮಿ ಜಳದಾಗ ಅದನ್ನ ಏನು ಹಾಕೋರ್ಲ ವರ್ಕಿನೂ ಪರ್ಕಿನೂ ಅಂಥೇಳಿ ಇವನ್ನ ಹಾಕೊಂಡಳಕ್ಕೆ. ರೆಡಿ ಆದಿಲ್ಲ ಸೋನ? ಎಷ್ಟು ಸರ ಬಿಚ್ಕೊಂತೀರಿ, ಎಷ್ಟು ಸರ ಹಾಕೊತೀರಿ ನೀವು ಜಡಿ. ಅಪ್ಪ ಹೊದ್ದು ಬಿಡ ನೀವು. ನಾ ಹಾಕ್ತೀನಿ ಬಾ ಇಲ್ಲಿ. ಹಾಂ ತಮ್ಮನ ಹಾಕಿನಲ್ಲ ಹಂಗೆ ಬರೇ ಜಡಿ ನೋಡು. ಬೆಳಕರಿದ್ರಾಗ ಹಂಗೆ ತೆರೆ ಏನದ ಬಾಚಣ್ ಹಿಡ್ಕೊಳ್ಳೋದು ನಿಂದ್ರದ. ನಿಮಗೇನು ಮಾಡ್ಬೇಕು ಹೇಳ, ರಿಬ್ಬನ್ ತೊಗೊಂಡು 2 ಮ್ಯಾಲೆ ಕಟ್ಟಿ ಬಿಟ್ಬಿಡ್ಬೇಕು ಮುಂಜಾನೆ ಹೇಳೋದ್ರಾಗ. ಮತ್ತಿರು ಮುಂಜಾನೆ ಉಚ್ಬೇಕು ನಿಮ್ಮ ತಲೆ. ಕುಲ್ಫಿ अभी कौन सा दूँ? अभी नहीं है, अभी कौन सा दूँ? आए सो मिले कहते चलो आते ले भी बुलाक भेजेंगे उनको. अभी मम्मी ಹಸೆಲ್ಲ ನಿಂಬೆ ಹಣ್ಣ ಮತ್ತು ನಿಮಗೆ ಹಸೆ ಅಲ್ಲ ನಾಳೆ ತೊಗೊಂಬರ್ತೀವಿ. ಇವ್ರು ಎದಕ್ಕೆ ನಾಕ್ತಾರಣ ಇವ್ರು? ಇಲ್ಲೇ ಇಟ್ಕೊಂಬಿಡ್ಬೇಕು 1 4 ದಿನ. ಓ ಏನು ನೋಡಕತ್ತಿ? ನಾಷ್ಟ ಮಾಡು ಪಟ್ ಪಟ್, ಟೈಮ್ ಒಳಗೈತಿ. ನಾಷ್ಟ ಮಾಡೋದು ಊಟ ಮಾಡೋದು ಈಗ. ಊಟ ಮಾಡೋದಕ್ಕೆ ಅಡುಗೆ ಮಾಡತ್ತೆ ಮತ್ತು ನಾಷ್ಟ ಅಡುಗೆ ಮೇಲೆ ಮಾಡ್ಕೊಂಡು. ಹೌದಾ? ಅವನಾಗ ಹುಡುಗ ಬರತ್ತಾರಂತೆ. ಪಟ್ ಪಟ್ ನಾಷ್ಟ ಮಾಡ್ಕೊಂಡು ಹಂಗೂ ನಾಷ್ಟ ಮಾಡಿಸಿ ನಾನು ಕೆಲಸ ಸ್ಟಾರ್ಟ್ ಮಾಡೋದಂತೆ. ಸ್ವಲ್ಪ ಹೊರಗೆ ಬಾ ಇಲ್ಲಿ ನೋಡಿ ಬಾ. ಇಲ್ಲಿ ಗಿಡ ನಾವು ಗಿಡ ತರೋದು ದೊಡ್ಡ ಮಾತಲ್ಲ. ಅದಕ್ಕೆ ನಾವು ನೀರಿಗೆ ಹಾಕ್ತೇವಲ್ಲ ಅದು ಮ್ಯಾಟ್ರ್ ಮಾಡ್ತೈತಿ. ನಾವು ಯಾವಾಗ ಉರಿತೀವಲ್ಲ ಅವಾಗಂತ ಅದಕ್ಕೆ ನೀರು ಹಾಕಿಲ್ಲ. ಒಂದೆಲ್ಲ ಇದು ಹಾಕತ್ತಿತ್ತು, ಮೊಗ್ಗು ಹಾಕತ್ತಿತ್ತು. ಇದು ಸಿಗಕತ್ತಿತ್ತು ಆಗಲೇ ಗಿಡ ಎಲ್ಲ ಒಣಗಿತ್ತು ನೋಡಿ. ಆ ಪುದೀನಾಗಿದ್ದು ಒಣಗ್ಯಾಕತ್ತೈತಿ. ನೀರು ಹಾಕಿದ್ರೆ ಬೆಳಿತಾವೆ ಅವು. ಮತ್ತು 2 ದಿನ ಆತ ನೀರೇ ಇಲ್ಲ ಅವಕ್ಕೆ. ನೀರು ಹಾಕಿದ್ರೆ ಇದು ಹಾಕತ್ತದು. ಅದರ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಈಗ. ಹಾಕ್ತಮ್ಮಲ್ಲ ನೀರಕ್ಕೆ ದಬಾಸ್ ನೀರು ಹಾಕೋದಕ್ಕೆ. ಬೆಳಿಗ್ಗೆ ನೀರು ಹಾಕ್ಕೊತ ಇದ್ರೆ ಗಿಡ ಬೆಳ್ಕೊತ ಇರ್ತಾವ. ಇದಕ್ಕಂತೂ ಏನು ನೀರಿನ ಅವಶ್ಯಕತೆ ಇಲ್ಲ ಬಿಡ. ಸನೇ ಇದಕ್ಕೆ ಯಾವುದೇ ಗಿಡ ಅಂತಾರಲ್ಲ? ಅಲೋವೆರಾ ಅಲ್ಲ ಇದು? ಹೌದಲ್ಲ? ಅಲೋವೆರಾ ಭಾಳ ಜಾಕತ್ತಲ್ಲ ಎಲ್ಲಕ್ಕೂ. ಅದು ಎಲ್ಲಕ್ಕೂ ನೀರೇನು ಹಾಕತ್ತೆ ಹೇಳೋದು. ಆಮ್ಯಾಗ ಅದನ್ನು ಹಾಕೊಂಡು ಕುಡಿತಾರದಲ್ಲ ಅದನ್ನೇ. ಅದ್ರೊಳಗಿಂದ ಪಿನ್ನೀರು ತಕೊಂಡೆ ನಾನು ಒಂದು ಇದು ನೋಡಿದ್ದೆ ಅಡಿ ಒಳಗೆ. ತಮ್ಮನ್ನೇ ಇದು ತುಂಬ ನೀರು ತುಂಬ ಇದು ಹೆಂಗೆ ಒಣಗತ್ತೊಂಡಿದ್ದು. ಆಮ್ಯಾಗ ಸಾನ ಇದೆ ಬಿಸಿಲು ಭಾಳ ಭಯಂಕರ ಐತಿ. ಈ ಬಿಸಿಲೊಳಗೆ ಅದಕ್ಕೆ ನೀರು ಹಾಕಲಿಲ್ಲ ಅಂತ ಹೇಳಿದ್ರೆ ನೀರಿನ ಹೊಡೆದಕ್ಕೆ ಬಿಸಿಲು ಹೊಡೆದಕ್ಕೆ ಇದಕ್ಕೆ ಹಾಕಿ ಸ್ವಲ್ಪ ತಮ್ಮ ದಬಾಸ್ ದಬಾಸ್ ಹಾಕಿ ಸ್ವಲ್ಪ. ನಮಗೆ ಹೆಂಗೆ ಊಟ ಅಲ್ಲ ತಮ್ಮನ್ನ ಹಂಗೆ ಗಿಡಕ್ಕೆ ನೀರು ಬಿಸಿಲು ಬೇಕು. ಬಿಸಿಲು ಅಂತ ಐತಿ ಸ್ವಲ್ಪ ನೀರು ಹಾಕು ನೀನು ಮಸ್ತಾಗಿ. ಒನ್ಲಿ 4 ಇಂಜನ್ ಉಂಟೈತಿ. ಹಾರ್ನ್ ನೋಡ್ಕೊಂತ ಮಸ್ತಾಗಿ ತಮ್ಮನ್ನ. ಟ್ರೈನಿನ ಹಾರ್ನ್ ಮುಂದೆ ಯಾವ ಹಾರ್ನು ಇಲ್ಲ ನೋಡಿ, ಎಲ್ಲ ಹಾರ್ನ್ ಫೇಲ್ ಆಕ್ಕಾವ. ಬರೀ ಇಂಜನ್ ಅದ, ಟ್ರೈನ್ ಅಲ್ಲ.